ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದು ಹಸಿ ಸ್ಮೆಲ್ ಎಲ್ಲ ಇದೇ ಮುಂದೆ ವೇಸ್ಟಾ ಎಂತ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಇನ್ನೇನು ಇವಾಗ ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿದ್ದೀವಿ, ಎಲ್ಲ ಮನೆಯೆಲ್ಲ ಸಾರಿಸಿ ಎಲ್ಲ ಕ್ಲೀನ್ ಆಗೈತೆ. ಪೂಜೆ ಮಾಡಬೇಕು. ಇವತ್ತು ನಮ್ಮ ಯಜಮಾನ್ರು ಸಿಟಿ ಮಾರ್ಕೆಟ್ಗೆ ಹೋಗವ್ರೆ, ಅಂದರೆ ಹೂವು ಎಲ್ಲ ತೊಗೊಂಬರೋಕ್ಕೆ. ನಾಳೆ ಬಂದು, ಇವತ್ತು ಶನಿವಾರ ಅಲ್ಲ, ಇದು ಶನಿವಾರ, ನಾಳೆ ಬಂದು ಭಾನುವಾರ ಬಂದು ನಮ್ಮ ಅತ್ತೆ ಅವ್ರದ್ದು ಕಳಸ ಪೂಜೆ ಐತೆ. ಅದಕ್ಕೋಸ್ಕರ ಇವತ್ತು ಹೂವು ಮಾರ್ಕೆಟಲ್ಲಿ ಬೆಳಿಗ್ಗೆ 5 ಗಂಟೆ ಅಲ್ಲ 4 ಗಂಟೆಗೆ ಹೋಗಿ ಹೂವು ತರಕ್ಕೆ ಬಂದ್ಬಿಟ್ಟು ಹೋಗವ್ರೆ. ಯಾವಾಗೂ ನೈಟ್ ಹೋಗ್ತಾಯಿದ್ರು, ಇವತ್ತು ಬಂದು ಬೆಳಗಿನ ಜಾವ ಹೋಗವ್ರೆ. ತರಕಾರಿ ಮತ್ತು ಹೂವು ಎಲ್ಲ ತೊಗೊಂಬರಕ್ಕೆ ಹೋಗವ್ರೆ. ಇವಾಗ ಅಲ್ಲೇ ಮುದ್ದನ್ ಹೋಟ್ಲಲ್ಲಿ ಟಿಫನ್ ತೊಗೊಂಬರ್ತೀನಿ ಅಂತ ಹೇಳವ್ರೆ. ಆಮೇಲೆ ಇವಾಗ ನಾನು ಪೂಜೆ ಮಾಡಬೇಕು. ಇವಾಗ ಇನ್ನೇನು ನಮ್ಮ ಯಜಮಾನ್ರು ಬರ್ತಾರೆ, ಅಷ್ಟರೊಳಗಡೆ ನಾನು ಪೂಜೆ ಮಾಡಿರಬೇಕು. ಇವತ್ತು ಬಂದು ನಮ್ಮ ಅತ್ತಿಗೆಯವರು, ನಮ್ಮ ತಂದೆ ತಾಯಿ ಎಲ್ಲರೂ ಬರ್ತಾವ್ರೆ. ಇನ್ನೂ ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವಾಗ ದೇವ್ರ ಮನೆಯಲ್ಲಿ ಹೂವು ಎಲ್ಲ ತೆಗೆದು ಹೂವು ಹಾಕಬೇಕು. ಹೂವು ಚೆನ್ನಾಗೈತೆ. ನೆನೆ ಬಂದು ಶುಕ್ರವಾರ ಅಲ್ವಾ, ಸ್ವಲ್ಪ ಹೂವು ತೆಗೆದ್ರೆ ಆಗುತ್ತೆ. ಮನೇಲಿ ನಮ್ಮ ಯಜಮಾನ್ರು ಇದ್ದರೆ ನಮ್ಮ ಯಜಮಾನ್ರೆ ಹೂವು ಹಾಕಿ ಪೂಜೆಗೆಲ್ಲ ರೆಡಿ ಮಾಡ್ತಾರೆ. ನಾನು ಕಿಚನಲ್ಲಿ ನೋಡ್ಕೊಳೋ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಇಲ್ಲ ಅಂದರೆ ನಾನು ಹೂವು ಹಾಕಿ ಪೂಜೆ ಮಾಡಿಬಿಡ್ತೀನಿ. ಟಿಫನ್ ಮಾಡೋ ಅಷ್ಟೊತ್ತಿಗೆ ಬೇಗ ಮಾಡ್ಕೊಂಬಿಡ್ತೀನಿ. ನಾನು 9 ಗಂಟೆ ಒಳಗಡೆ ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಹಾಲಿಕ್ಕಿ ದೇವ್ರಿಗೆ, ಇವತ್ತು ಶುಕ್ರವಾರ ಮಂಗಳವಾರ ಅಲ್ಲಲ್ವಾ, ಅದಕ್ಕೋಸ್ಕರ ಇವತ್ತು ಶನಿವಾರ ಬಂದು ದೇವ್ರಿಗೆ ಹಾಲಿಕ್ಕಿ ಪೂಜೆ ಮಾಡ್ತಾ ಇದ್ದೀನಿ. గ్యాన్ యాడో ఉంది ಮಾಡಿದ್ಬೇನ್ ಬಾಯ್ರೆ ಪೋಲ ಯಾಕೆ ಗಾಜು. ನಾಳೆಗೆ ಬಂದು ಅಡಿಕೆ ಅದೆಲ್ಲ ರೆಡಿ ಮಾಡ್ಕೊಬೇಕು. ಮನೆ ಎಲ್ಲ ಕ್ಲೀನ್ ಮಾಡಿರೋದು, ಅಂದರೆ ನಾವು ಅದು ವಾರ್ಡ್ರೂಫ್ ಬಂದು ದೇವ್ರಿಗೆ ನಾವು ಏನೇನು ವಸ್ತು ಇಕ್ತೀವೋ, ಬ್ಲೌಸ್ ಪೀಸೇ ಆಗಲಿ, ಅರ್ಶಿನ ಕುಂಕುಮ, ಅಲ್ಲಿ ಆ ಜಾಗ ನಾವು ಅಲ್ಲೇ ಇಕ್ಕೋದು, ಇನ್ನೆಲ್ಲೂ ಇಕ್ಕಕ್ಕೆ ಹೋಗಲ್ಲ. ಬ್ಲೌಸ್ ಪೀಸು, ಅರ್ಶಿನ ಕುಂಕುಮ, ಪ್ರತಿಯೊಂದು ದೇವ್ರ ತಟ್ಟೆ ಆಗಲಿ ಪ್ರತಿಯೊಂದು ನಾವು ಅಲ್ಲೇ ಇಡೋದು. ಮೊನ್ನೆ ಬಂದು ಕ್ಲೀನಿಂಗ್ ಮಾಡಿರೋದು, ಮೊನ್ನೆ ರೀಸೆಂಟಾಗಿ ಅದೇನೋ ತೆಗಿಬೇಕಾಗಿತ್ತು, ಎಲ್ಲ ಮೆಸ್ಸಿ ಮಾಡಿಬಿಟ್ಟಿದ್ದೀನಿ. ಇವಾಗ ಜೋಡಿಸ್ಕೊಳ್ಳೋಣ, ಹಂಗೆ ಏನೇನು ಬೇಕೋ ಅದೆಲ್ಲ ಎತ್ಕೊಳ್ಳೋಣ ಅಂದ್ಬಿಟ್ಟು ತೆಗಿತಾ ಇದ್ದೀನಿ. ಆಯಿತು, ಅದೆಲ್ಲ ತೆಗೆದು ಎತ್ತಿಟ್ಟಿದ್ದೀನಿ. ಇವಾಗ ನಮ್ಮ ಯಜಮಾನ್ರು ಬಂದರು, ಮಾರ್ಕೆಟ್ಗೆ ಹೋಗಿ ಇವಾಗ ತಾನೇ ಬಂದರು. ಎಲ್ಲ ಕಾರಿಂದ ಹೂವು ರೇಷನ್ ಎಲ್ಲ ತೆಗ್ದಿಕ್ತಾ ಇದ್ವಿ. ಬಾಳೆ ಎಲೆ ಎಲ್ಲ ತೊಗೊಂಬಂದ್ಬಿಟ್ಟವ್ರೆ. ಪ್ರತಿಯೊಂದು ಏನೇನು ಬೇಕೋ ಅದೆಲ್ಲ ತೊಗೊಂಬಂದವ್ರೆ. ಎಲ್ಲ ಒಂದೊಂದೇ ಐಟಮ್ಸ್ ಎಲ್ಲ ಎತ್ತಿಕ್ತಾ ಇದ್ದೀವಿ. ಇವತ್ತು ನನ್ನ ಮಗಳು ಕಾಲೇಜ್ಗೆ ಹೋಗಿರ್ಲಿಲ್ಲ, ಶನಿವಾರ ಎಲ್ಲರೂ ಬರ್ತಾರೆ, ಫಂಕ್ಷನ್ ನಾಳೆ ಇತ್ತು ಅಂದ್ಬಿಟ್ಟು ಇವತ್ತು ಅವಳು ಕಾಲೇಜ್ಗೆ ಹೋಗಿರ್ಲಿಲ್ಲ. ಒಂದು ಕಡೆ ಮುದ್ದಣ್ಣ ಹೋಟ್ಲಿಂದ ಟಿಫನ್ ತೊಗೊಂಬಂದವ್ರೆ. ನಮ್ಮ ಯಜಮಾನ್ರು ಹೋಗಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿಬಿಟ್ಟು ಬರ್ತಾರೆ. ನನ್ನ ಮಗನಿಗೆ ಟಿಫನ್ ಕೊಡ್ತಾ ಇದ್ದೀನಿ. ಇದು ಸಾಗು ಮತ್ತು ಚಟ್ನಿ ಮಾತ್ರ ಬಾಕ್ಸಲ್ಲಿ ಹಾಕ್ಕೊಡ್ತಾರೆ. ಇಡ್ಲಿ ನಾವು ಜಾಸ್ತಿ ತೊಗೊತೀವಲ್ವ, ಇಡ್ಲಿ ಬಂದು ಪಟ್ನ ಕಟ್ಕೊಡ್ತಾರೆ. ಪಲಾವ್ ಬಂದು ಕಡಲೆಪುರಿ ಪಟ್ನ ಹೆಂಗೆ ಕಟ್ತಾರೆ ಆ ಥರ ಪಲಾವ್ ಕಟ್ಕೊಡ್ತಾರೆ. ಅಲ್ಲೇ ತಿಂದರೆ ಬೈಟು, ಅಂದರೆ ಇಡ್ಲಿ ಮತ್ತು ಪಲಾವ್ ಎರಡೂ ಸೇರಿಸಿ ಕೊಡ್ತಾರೆ ಒಂದು ಪ್ಲೇಟಲ್ಲಿ.
ಪಾರ್ಸಲ್ ಆದರೆ ಈ ಥರ ಕಟ್ಕೊಡ್ತಾರೆ, ಎಲ್ಲ ಬೇರೆ ಬೇರೆ ಡಿವೈಡ್ ಆಗಿ ಕೊಡ್ತಾರೆ. ಉದ್ದಿನ ವಡೆ ತೊಗೊಂಬಂದಿದ್ರೆ ಎಲ್ಲರೂ ಟಿಫನ್ ಮಾಡಿದ್ವಿ. ಇವತ್ತು ಬಂದು ಮುದ್ದಣ್ಣ ಹೋಟ್ಲದ್ದು ಟಿಫನ್ ಎಲ್ಲ ಆಯಿತು. ಇವಾಗ ಟಿಫನ್ ಆಗಿದ ತಕ್ಷಣನೇ ಮಾರ್ಕೆಟಿಂದ ಹೂವು ತೊಗೊಂಬಂದಿದ್ರು. ಗೊತ್ತೇ ಇರ್ಬೋದು, ತ್ಯಾವದ ಪಂಚೆ ಅಂದರೆ ನಾವು ಯಾವ್ದು ವೇರ್ ಮಾಡಿರಲ್ಲ ಅದಕ್ಕೆ ಒಂದು ಬೇರೆ ತೆಗ್ದಿಕ್ಬಿಟ್ಟಿರ್ತೀವಿ. ನಾವು ದೇವ್ರಿಗೆ ಏನು ಬೇಕೋ ಅದು ತೆಗ್ದಿಕ್ಕಿರ್ತೀವಿ, ಅದು ಯೂಸ್ ಮಾಡೋಕ್ಕೆ ಹೋಗಲ್ಲ. ಅದು ತ್ಯಾವದ್ದು ಬಟ್ಟೆ ಮಾಡಿ ಕೆಳಗಡೆ ಹಾಕ್ಬಿಟ್ಟು ಎಲ್ಲ ಒಂದೊಂದೇ ಜೋಡಿಸ್ಕೊತಾ ಇದ್ದೀವಿ. ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಅದ್ರ ಮೇಲೆ ಇನ್ನೊಂದು ಪಂಚೆ ಅಂದರೆ ತ್ಯಾವ ಮಾಡಿಕೊಂಡು ಒದಿಸಿದ್ರೆ ಒಂದೆರಡು ದಿವಸ ಆದ್ರೂ ಏನೂ ಆಗಲ್ಲ. ರೇಷನ್ನು ತೊಗೊಂಬಂದಿದ್ರು. ಆಮೇಲೆ ಡೆಕೋರೇಷನ್ ಫ್ಲವರ್ಸ್ ಎಲ್ಲ ಆಚೆ ಕಡೆನೇ ಇಕ್ಕಿದ್ದೀವಿ. ಒಂದು ಬಕೆಟಲ್ಲಿ ನೀರು ಹಾಕ್ಬಿಟ್ಟು ಫ್ಲವರ್ಸ್ ಇಕ್ಕಿದ್ರು ಅದು ಏನೂ ಆಗಲ್ಲ. ಆಮೇಲೆ ತರಕಾರಿ ತೊಗೊಂಬಂದಿದ್ರು, ಬೀನ್ಸು ಮತ್ತು ಅವರೆಕಾಯಿ ಎಲ್ಲ ತೊಗೊಂಬಂದಿದ್ರು. ಅದು ಎಲ್ಲ ಬಿಡಿಸ್ತಾ ಇದ್ದೀವಿ. ಎಲ್ಲ ಕುತ್ಕೊಂಡು ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಪ್ರತಿಯೊಂದು. ಅವರೆಕಾಯಿ ಬಂದು 80 ರೂಪಾಯಿ ಕೆಜಿ. 3 ಕೆಜಿ ತೊಗೊಂಬಂದಿರೋ ಅವರೆಕಾಯಿ ಬಂದು ಬರೀ ಅರ್ಧ ಕೆಜಿ ಕಾಳು ಬಂದೈತೆ ಅಷ್ಟೇ. ಅಷ್ಟು ಉಳ್ಕಾಯಿತು. ಎಲ್ಲ ಬಿಡಿಸಿ ಇಕ್ಕಿದ್ದೀವಿ. ಇವಾಗ ನಾವು ಮ್ಯಾಟು, ನೀವು ಹಿಂದಿನ ಲಾಗಲ್ಲಿ ಕ್ಲೀನಿಂಗ್ ಲಾಗಲ್ಲಿ ನೀವು ನೋಡಿರ್ಬೋದು, ಮ್ಯಾಟ್ ಎಲ್ಲ ಒಗೆದು ಒಣಗಾಕಿರೋದು. ಇವತ್ತೆಲ್ಲ ಆದಮೇಲೆ ಸೋಫಾ ಕವರ್ಸ್ ಎಲ್ಲ, ಹೊಸ ಕವರ್ಸ್, ಸೋಫಾ ಕವರ್ಸ್ ಎಲ್ಲ ಹಾಕಿ ಮ್ಯಾಟೆಲ್ಲ ಹಾಕಿ ಎಲ್ಲ ಒಂದು ಕಡೆ ಕ್ಲೀನ್ ಮಾಡ್ಕೊಂಡಿದ್ದೀವಿ. ದಿವಾನದ ಮೇಲೆ ಹೊಸ ಬೆಡ್ಶೀಟ್, ಏನಂದ್ರೆ ಒಗ್ದಿರೋ ಬೆಡ್ಶೀಟು, ನಾಳೆ ಪೂಜೆ ಇರತ್ತಲ್ವ ಅದಕ್ಕೋಸ್ಕರ ಬೆಡ್ಶೀಟ್ ಎಲ್ಲ ಹಾಕಿ. ಆಮೇಲೆ ಇದು ನಾಳೆ ಅರ್ಶಿನ ಕುಂಕುಮಕ್ಕೋಸ್ಕರ ಬಳೆ ಎಲ್ಲ ತೆಗ್ದಿಕ್ಕಿದ್ದೀವಿ. ಬ್ಲೌಸ್ ಪೀಸು, ಬಳೆ ಪ್ರತಿಯೊಂದು ಒಂದು ಕಡೆ ಇಟ್ಕೊಂಡ್ರೆ ಆಗುತ್ತೆ. ನಾಳೆ ಬಂದು ಅಡುಗೆಗೆ ಪ್ರಿಪೇರ್ ಮಾಡ್ಕೊತಾ ಇರ್ತೀವಲ್ವ, ಏನು ತೆಗ್ದಿಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತೆಲ್ಲ ಒಂದು ಕಡೆ ಇಟ್ಕೊಂಡ್ಬಿಟ್ರೆ ಆಗುತ್ತೆ. ಸಂಜೆ ಆಗುತ್ತೆ ಬರೋಷ್ಟೊತ್ತಿಗೆ. ನಮ್ಮ ತಾಯಿ ಡೆಕೋರೇಷನ್ ಬಂದು ನಮ್ಮ ಯಜಮಾನ್ರು ಎಲ್ಲ ರೆಡಿ ಮಾಡ್ಕೊತಾವ್ರೆ. ನಾನಿಲ್ಲ ಅಡುಗೆಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಬಂದು ಬಟಾಣಿ ಕುರ್ಮಾ ಮಾಡ್ತಾ ಇದ್ವಿ. ಇವತ್ತು ನಾನು ಅಡುಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ತೆಂಗಿನಕಾಯಿ ಅನ್ನ, ಕಾಯಿ ಅನ್ನ ಅಂತೀವಿ, ಕಾಯಿ ಅನ್ನ ಮತ್ತೆ ಬಟಾಣಿ ಕುರ್ಮಾ, ಗೊಜ್ಜು ಅಂತೀವಿ, ನಮ್ಮ ಮನೇಲಿ ಗೊಜ್ಜು ಅಂತೀವಿ. ಆಮೇಲೆ ರಸಮ್ ಅನ್ನ ಮತ್ತೆ ಇದು ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾ ಇದ್ದೀವಿ. ಇದೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಇವತ್ತು ಬಂದು ಇವಾಗ ನಮ್ಮ ಅಮ್ಮವ್ರು ಬರ್ತಾವ್ರೆ, ಆಮೇಲೆ ನಮ್ಮ ಅಮ್ಮವ್ರು ಮತ್ತೆ ನಮ್ಮ ಅತ್ತಿಗೆಯವ್ರು ಬರ್ತಾವ್ರೆ. ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇವಾಗ ರಾತ್ರಿಗೆ, ನಾಳೆ ಬಂದು ಕಳಸ ಪೂಜೆ ಇರತ್ತಲ್ವ, ಒಂದಷ್ಟು ಜನ ಇವತ್ತು ಬರ್ತಾರೆ, ಮಿಕ್ಕಿರೋರೆಲ್ಲ ನಾಳೆ ಬರ್ತಾರೆ. ನಾಳೆ ಬೆಳಿಗ್ಗೆನೆ ಎದ್ದೊಳ್ಬೇಕು, 5 o'clock ಎಲ್ಲ ಎದ್ದೊಳ್ಬೇಕು, ಅಡುಗೆಗೆಲ್ಲ ರೆಡಿ ಮಾಡ್ಕೊಬೇಕು. ನಾಳೆ ಬಂದು ಸಿಹಿ ಊಟ ಇರತ್ತೆ, ಒಬ್ಬಟ್ಟಿನ ಊಟ ಅಲ್ಲ, ಇದು ಏನದು ಕಳಸ ಪೂಜೆ ಅಂದರೆ ದೇವ್ರ ಪೂಜೆ ಥರ ಇರುತ್ತೆ. ನಾಳೆ ರೆಡಿ ಮಾಡ್ಕೊಬೇಕು. ಇವತ್ತೆಲ್ಲ ಸ್ವಲ್ಪ ನಾವು ಆದಷ್ಟು ಎಲ್ಲ ರೇಷನ್ನು, ಎಲ್ಲ ಹಣ್ಣುಗಳು, ನಾಳೆ ತಟ್ಟೆಗೆ ಏನೇನು ಜೋಡಿಸ್ತೀವೋ, ಹಣ್ಣು, ಅರ್ಶಿನ ಕುಂಕುಮಕ್ಕೆ ಏನೇನು ಬೇಕೋ ಅದೆಲ್ಲ ತಂದು ಇಟ್ಕೊಂಡಿದ್ದೀವಿ, ರೆಡಿ ಮಾಡ್ಕೊಂಡಿದ್ದೀವಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಟಿಫನ್ಗೆ ರೆಡಿ ಮಾಡ್ಕೊಬೇಕು. ಟಿಫನ್ಗೆ ಬಂದು ನಾನು ಟೊಮೆಟೊ ಬಾತ್ ಮಾಡೋಣ ಅಂದ್ಬಿಟ್ಟಿದ್ದೀವಿ. ಟಿಫನ್ಗೆ ರೆಡಿ ಮಾಡಿಕೊಂಡು ಅಡುಗೆಗೆ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಆಗೋದು 11-12 ಗಂಟೆ ಆಗುತ್ತೆ. ಅಷ್ಟರೊಳಗಡೆ ಎಲ್ಲ ಮುಗಿಸ್ಕೊಬೇಕು. ಇವತ್ತೆಲ್ಲ ರೆಡಿ ಮಾಡ್ಕೊಂಡ್ರೆ ನಾಳೆ ಸ್ವಲ್ಪ ಬೇಗ ಮಾಡ್ಕೊಬೋದು. ನಿನ್ನೆ ಎಲ್ಲ ಕಾಯಿ ಸುಲಿಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅರ್ಶಿನ ಕುಂಕುಮಕ್ಕೆ ರೇಷನ್ ಎಲ್ಲ ತೊಗೊಂಬಂದವ್ರೆ, ಅಂದರೆ ಫೋಟೋಕ್ಕೆ ಡೆಕೋರೇಷನ್ಗೋಸ್ಕರ ಇವಾಗ ರೆಡಿ ಮಾಡ್ಕೊತಾವ್ರೆ. ಇವತ್ತು ರೆಡಿ ಮಾಡ್ಕೊಂಡ್ರೆ ನಾಳೆ ಬಂದು ಚೌಡಮ್ಮನ್ಗೆ ರೆಡಿ ಮಾಡಬೇಕು. ನಮ್ಮ ಮನೇಲಿ 2 ಪೂಜೆ ಮಾಡ್ತೀವಿ. ಒಬ್ಬೊಬ್ರು ಕಳಸ ಪೂಜೆ ಮಾಡಿದ್ರೆ ದೇವ್ರ ಪೂಜೆ ಮಾಡಲ್ಲ. ನಮ್ಮ ಮನೇಲಿ ಏನಿಲ್ಲ, ಫಸ್ಟ್ ಏನೇ ಇದ್ರು ಫಸ್ಟ್ ದೇವ್ರಿಗೆ ಪೂಜೆ ಮಾಡಿದ್ಮೇಲೆ ಇನ್ನು ಕಳಸ ಪೂಜೆ ಮಾಡ್ತೀವಿ. ದೇವ್ರಿಗೆಲ್ಲ ಅಲಂಕಾರ ಮಾಡಬೇಕು, ನಾಳೆ ಎಲ್ಲ ಇರುತ್ತೆ. ಇವತ್ತು ಬಂದು ನಾನು ಅಡುಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾಳೆ ವಿಡಿಯೋ ಬಂದು ನಾಳೆ ಅಪ್ಲೋಡ್ ಮಾಡಿದ್ದೀನಿ. ಯಾರು ಮಿಸ್ ಮಾಡಿದಿರಾ ವಾಚ್ ಮಾಡಿ. ಇದು ಬಟಾಣಿ ಬಂದು ಫಾರಂ ಬಟಾಣಿ ಅಲ್ವಾ, ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ. 4 ಬದನೆಕಾಯಿ ಹಾಕಬೇಕು, ಕ್ಯಾಪ್ಸಿಕಮ್, ಆಲೂಗಡ್ಡೆ, ಟೊಮೆಟೊ, ಬಟಾಣಿ ಎಲ್ಲ ಹಾಕಿದ್ದೀವಿ. ಇದು ಮಸಾಲೆಗೆ ಅರ್ಧ ಮಸಾಲೆ ರುಬ್ಕೊಂಡಿದ್ದೀವಿ, ಇನ್ನು ಅರ್ಧ ಮಸಾಲೆ ಐತೆ. ಕಿಚನ್ ಹಿಂಗೆ ಐತೆ ಅಂದ್ಕೊಂಡು ತಿಳ್ಕೊಬೇಡಿ, ಕಿಚನಲ್ಲಿ ಮಾಡಲೇಬೇಕು ಅಂದರೆ ಮೆಸ್ಸಿ ಆಗೇ ಆಗುತ್ತೆ. ಮಸಾಲೆ ಹಾಕ್ಕೊಂಡಿದ್ದೀವಿ, ಇನ್ನು ಅರ್ಧ ಮಸಾಲೆ ಐತೆ. ಎಲ್ಲ ಆಚೆ ಕಡೆ ರೆಡಿ ಮಾಡ್ಕೊತಾವ್ರೆ.
ನಾವಿಲ್ಲಿ ಕಿಚನಲ್ಲಿ ಮಾಡಿಬಿಟ್ಟು ಒಂದು 80% ಕಿಚನಲ್ಲೆಲ್ಲ ರೆಡಿ ಆಗಿತ್ತು. ಆಚೆ ಕಡೆ ಹೋಗಿ ನೋಡೋಣ ನಮ್ಮ ಯಜಮಾನ್ರು ಎಷ್ಟು ಮಾಡವ್ರೆ, ಅದ್ರ ಜೊತೆ ಹೋಗಿ ಹೆಲ್ಪ್ ಮಾಡೋಣ ಅಂತ ಇವಾಗ ಬಂದಿದ್ದೀವಿ. ಎಲ್ಲ ನೀರಿಂದ ನೀರೆಲ್ಲ ಇಕ್ಕಿದ್ವಿ ಅಲ್ವಾ, ಏನೂ ಆಗಲ್ಲ. ಅದ್ರ ಜೊತೆ ಇನ್ನೇನು ಬಜ್ಜಿಗೋಸ್ಕರ ನನ್ನ ಮಗಳಿಗೆ ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ಹೋಗಿದ್ದೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ಲು. ಮಿಕ್ಸ್ ಮಾಡಿ ಆದಮೇಲೆ ಇನ್ನೇನು ಊಟಕ್ಕೆ ಇಡೋ ಟೈಮಲ್ಲಿ ಬಜ್ಜಿ ಸುಡೋಣ ಅಂದ್ಬಿಟ್ಟು ಇದ್ದೀನಿ. ಇನ್ನೇನು ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗೈತೆ. ನಾನು ಅದು ವಿಡಿಯೋನ ಅಷ್ಟೊಂದು ಫುಲ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ತುಂಬ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ, ಒಂದೊಂದ್ಸಲ ಒಂದೊಂದು ಡೆಕೋರೇಷನ್ ಮಾಡಿರ್ತೀವಿ. ಇದು ಬಂದು ಬ್ಲೂ, ರೆಡ್ ಮತ್ತು ವೈಟ್ ಮಾಡಿರೋದು. ತುಂಬ ವೀಡಿಯೋಸಲ್ಲಿ ವೈಟ್ ತುಂಬ ಹಾಕಿದ್ದೀವಿ. ಈ ಸತಿ ಬ್ಲೂ ಮೇಲೆ ಮಾಡೋಣ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಬ್ಲೂ ರೆಡ್ ತೊಗೊಂಬಂದಿದ್ರು. ಚೆನ್ನಾಗಿತ್ತು. ಅದೇನಂದರೆ ಇದು ಆರ್ಚ್ ಮಾತ್ರ ನಮ್ಮ ಅತ್ತೆಯವ್ರಿಗೆ ಅಂದ್ಬಿಟ್ಟೆ ಅದು ಮಾಡಿಸಿರೋದು. ಆ ಫೋಟೋಕ್ಕೆ ಎಷ್ಟು ಬೇಕೋ ಆ ಫೋಟೋ ಮೆಜರ್ಮೆಂಟ್ ತೊಗೊಂಡು ಆರ್ಚ್ ಮಾಡಿ ನಾವೇ ಇಟ್ಕೊಂಡಿರೋದು. ಈ ಥರ ವರ್ಷಕ್ಕೊಂದ್ಸಲ ಕಳಸ ಪೂಜೆ ಬರುವಾಗ ಆ ಆರ್ಚಲ್ಲೇ ನಾವು ಹೂವು ಮಾತ್ರ ಡಿಫ್ರೆಂಟ್ ಇರತ್ತೆ ಅಷ್ಟೇ. ಒಂದೇ ಇವಾಗ ಈ ಹೂವು ಈ ಸತಿ ಮಾಡಿದರೆ ನೆಕ್ಸ್ಟ್ ಸತಿ ಬೇರೆ ಹೂವು ಚೇಂಜ್ ಮಾಡ್ತೀವಿ ಅಷ್ಟೇ. ಆರ್ಚ್ ಮಾತ್ರ ಅದು ನಮ್ಮ ಅತ್ತೆಗೋಸ್ಕರನೇ ಅದು ಮಾಡಿಸಿ ಇಕ್ಕಿರೋದು. ಟೆರೆಸ್ ಮೇಲೆ ರೂಮಲ್ಲಿ ಇಡ್ತೀವಿ. ಯಾವಾಗ ಬೇಕೋ ಅದು ತಂದು ಅದರಲ್ಲೇ ನಾವು ಡೆಕೋರೇಷನ್ ಮಾಡ್ಕೊತೀವಿ. ದೇವ್ರಿಗೆ ಬಂದು ಬೇರೆ ಇರುತ್ತೆ, ದೊಡ್ಡದು ಮಾಡಿಸಿದ್ವಿ. ಇದು ನಮ್ಮ ಅತ್ತೆಯವ್ರಿಗೆ ಮಾಡಿಸಿರೋದು. ಅಂದರೆ ಚೆನ್ನಾಗಿರತ್ತೆ. ಹಿಂದಗಡೆ ಬ್ಯಾಕ್ಗ್ರೌಂಡಲ್ಲಿ ಈ ಥರ ಮಾಡಿಸಿ ಡೆಕೋರೇಷನ್ ಇಟ್ಟರೆ ಚೆನ್ನಾಗಿರತ್ತೆ. ನಾವೇ ಚಿಕ್ಕದಾಗೆ ನಾವೇ ಮಾಡ್ಕೊಬೋದು. ಎಷ್ಟೋ ಥರ ಹೂವು ಸಿಕ್ಕತ್ತೆ. ಮಾರ್ಕೆಟಲ್ಲಿ ಇಂಥ ಹೂವು ಸಿಕ್ಕಲ್ಲ ಅನ್ನೋದೇ ಇಲ್ಲ, ಅಷ್ಟು ಹೂವು ಚೆನ್ನಾಗಿರೋ ಸಿಕ್ಕತ್ತೆ. ನಮಗೆ ಪ್ಲ್ಯಾನ್ ಬರುತ್ತೆ ಯಾವ ಥರ ಮಾಡಬೇಕು. ಮಾಡ್ತಾ 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 ನಮ್ಮ ಓನಲ್ಲೇ ಬಂದ್ಬಿಡತ್ತೆ. ಆರಾಮಾಗಿ ನಾವೇ ಮಾಡ್ಕೊಬೋದು. ಚಿಕ್ಕ ಚಿಕ್ಕ ಫಂಕ್ಷನ್ಗೆಲ್ಲ ಮಾಡ್ಕೊಬೋದು. ನಾವು ಒಂದೊಂದ್ಸಲ ವರಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬಕ್ಕೆಲ್ಲ ನಾವೇ ಫುಲ್ಲು ಮಾಡೋದು. ಪ್ರತಿಯೊಂದು ಫಂಕ್ಷನ್ಗೂ ನಾವೇ ಮಾಡೋದು. ಇವಾಗ ಬಂದು ನಮ್ಮ ಎಲ್ಲ ಇನ್ನೇನು ಡೆಕೋರೇಷನ್ ಎಲ್ಲ ಆಯಿತು. ಅಷ್ಟರೊಳಗಡೆ ನಮ್ಮ ಅಮ್ಮ ಬಂದರು. ಎಲ್ಲರೂ ಬರ್ತಾವ್ರೆ. ನಮ್ಮ ಅಪ್ಪ, ನಮ್ಮಮ್ಮ, ಸ್ವಾತಿ ಎಲ್ಲರೂ ಬರ್ತಾವ್ರೆ. ನಮ್ಮ ಅತ್ತಿಗೆಯವರು ಸ್ವಲ್ಪ ಲೇಟ್ ಆಗ್ತೈತೆ ಬರೋದಷ್ಟೇ. ನಮ್ಮ ಅಮ್ಮವ್ರು ಬಂದರು, ಸ್ವಾತಿ ಮಕ್ಕಳು ಎಲ್ಲ ಬಂದವ್ರೆ. ಹಂಗೆ ನಮ್ಮ ಆಂಟಿ ಹರೀಶ್ ಮಾಮ ಅವರು ಬಂದವ್ರೆ. ಪ್ರಿಂಟಿಂಗ್ ಮಿಷಿನ್ ಮಾತಾಡ್ರ ಊಟಕ್ಕೆ ಬಡಿಸ್ತಾ ಇದ್ವಿ. ಊಟಕ್ಕೆ ಬಡಿಸೋ ಟೈಮಲ್ಲಿ ಬಜ್ಜಿ ಹಾಕ್ಕೊಂಡ್ರೆ ಬಿಸಿ ಬಿಸಿ ಬಜ್ಜಿ ತಿನ್ಬೋದು, ಚೆನ್ನಾಗಿರತ್ತೆ. ನಮ್ಮ ಯಜಮಾನ್ರು ಎಲ್ಲರಿಗೂ ಬಡಿಸ್ಕೊಡ್ತಾರೆ. ನಮ್ಮ ಯಜಮಾನ್ರು ಹೆಲ್ಪ್ ಮಾಡ್ತಾರೆ. ನಮ್ಮ ಯಜಮಾನ್ರು ಹೇಳ್ಬೇಕಂದ್ರೆ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ ನಮಗೂ. ಎಲ್ಲರೂ ಸೇರಿದ್ರೇ ಒಂದು ಕೆಲಸ ಅನ್ನೋದು, ಒಂದು ಹೆಲ್ಪ್ ಅನ್ನೋದಾಗೋದು. ನಮ್ಮ ಯಜಮಾನ್ರು ಆದಷ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು ಊಟಕ್ಕೋಸ್ಕರ. ನಾನು ಬಜ್ಜಿ ಸುಟ್ಕೊಟ್ಕೊಳ್ಳೋಣ, ಮಕ್ಕಳಿಗೆ ಸ್ವಾತಿ ತಿನ್ನಿಸ್ತಾಯಿದ್ರು. ಮನ್ವಿತಾ ಮಕ್ಕಳು ಬಂದರೆ ಏನು ಮನೆಯೆಲ್ಲ ಗಲಗಲ ಅಂತ ಇರುತ್ತೆ. ನಮ್ಮ ಮನೇಲಿ ಯಾರೂ ಮಕ್ಕಳಿಲ್ಲ ಅಲ್ವಾ, ಸೈಲೆಂಟ್ ಆಗಿರತ್ತೆ. ಬಂದಿದ ತಕ್ಷಣ ಗಲಗಲ ಅಂತ ಇರುತ್ತೆ. ಚೆನ್ನಾಗೂ ಇರತ್ತೆ, ಮಕ್ಕಳಿದ್ರೂ ಚೆನ್ನಾಗಿರತ್ತೆ. ಪಂಡು ಬಂದಿರಲಿಲ್ಲ, ನಮ್ಮ ಇನ್ನೊಂದು ತಮ್ಮನ ಮಗು ಬಂದಿರಲಿಲ್ಲ. ಅವರು ಇವತ್ತು ನೈಟ್ ನಾಳೆ ಬರ್ತಾರೆ ಅಂತ ಇದ್ರು. ಇನ್ನೇನು ಊಟಕ್ಕೆ ಮದ್ವಿನ ತಕ್ಕಿ ಊಟಕ್ಕೆ ತಿನ್ನಿಸ್ತಾ ಇದ್ರು. ನಾನು ಬಜ್ಜಿ ಸುಟ್ಕೊಡ್ತಾ ಇದ್ದೆ. ಇನ್ನೇನು ಊಟಕ್ಕೆ ಬಡಿಸ್ತಾವ್ರೆ. ಎಲ್ಲರೂ ಊಟ ಮಾಡಬೇಕು. ಇನ್ನು ಮಿಕ್ಕಿರೋರೆಲ್ಲ ನಾಳೆ ಬರ್ತಾರೆ. ನಮ್ಮ ಅತ್ತಿಗೆಯವ್ರು ಬರ್ತಾರೆ. ನಮ್ಮ ಅತ್ತಿಗೆಯವರು ಭವಾನಿಯವರು ಅವರು ಇನ್ನೇನು ಇನ್ನೊಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತಾರೆ. ಅಷ್ಟರೊಳಗಡೆ ಒಬ್ರಿಗೂ ಒಂದಷ್ಟು ಜನಕ್ಕೆ ಊಟ ಇಡೋಣ ಅಂದ್ಬಿಟ್ಟು ಇಡ್ತಾಯಿದ್ರು. ಇನ್ನು ಆಮೇಲೆ ಕಾಯಿ ಅನ್ನ, ರಸಮ್ಮು, ಬೇಳೆ ರಸಮ್ ಮಾಡಿದ್ದೀನಿ, ಬಜ್ಜಿ, ಅನ್ನ ಸಾಂಬಾರು ಇಷ್ಟು ಐತೆ. ಆಮೇಲೆ ಮೈಸೂರು ಪಾಕು ಮೈಸೂರಿಂದ ತೊಗೊಂಬಂದಿದ್ವಿ. ಮೈಸೂರು ಪಾಕು ಸ್ವೀಟ್ ಬಂದು ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಚೌಡಿ ಕುತ್ಕೋ ಬಾರೋ.
ನಮ್ಮ ತಂಗಿ ಮಗ ಬಂದರು. ಇನ್ನೇನು ನಮ್ಮ ಅತ್ತಿಗೆಯವರು ಇನ್ನೇನು ಹತ್ರದಲ್ಲಿದ್ದಾರೆ, ಅವರು ಬಂದು ರೀಚ್ ಆಗ್ತಾರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾಳೆ ವಿಡಿಯೋ ಮಿಸ್ ಮಾಡಿದ್ರೆ ಪ್ಲೀಸ್ ವಾಚ್ ಮಾಡಿ.